ದೇವರು ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ನಮ್ಮ ಪ್ರತಿಯೊಂದು ಕೊರತೆಯನ್ನ ದೇವರು ನೀಗಿಸುವಂತವನಾಗಿದ್ದೇನೆಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡುತ್ತಿರುವಂತ ವಿಷಯಗಳಾಗಿವೆ. ಯಾವ ದೇವರು? ನನ್ನ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ನನ್ನ ಎಲ್ಲ ಕೊರತೆಗಳನ್ನು ದೇವರೇನ್ ಮಾಡುವಂತವನಾಗಿದ್ದಾನೆ, ನೀಗಿಸುವಂತವನಾಗಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳು, ಇವತ್ತು ದೇವರು ಚಿಕ್ಕವರಿಂದ ಆಗಿರ್ಬೋದು, ಯವನಸ್ಥರಾಗಿರ್ಬೋದು, ವೃದ್ಧರಾಗಿರ್ಬೋದು, ಪ್ರಾಯರಾಗಿರ್ಬೋದು, ಎಲ್ಲ ಪ್ರತ್ಯವನ್ನ ಕುರಿತು ದೇವರು ಮಾತನಾಡುತ್ತಿರುವಂತ ವಿಷಯ, ಮಗನೇ ಮಗಳೇ, ಇದು ನಾನು ನಿನ್ನ ಪ್ರತಿಯೊಂದು ಎಲ್ಲಾ ಕೊರತೆಗಳನ್ನ ನಾನು ನೀಗಿಸುವಂತ ದೇವರಾಗಿದ್ದೇನೆ ಎಂಬುದಾಗಿ ಈ ಬೆಳಗ್ಗೆ ಸಮಯದಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡ್ತಿರುವಂತ ವಿಷಯಗಳಾಗಿದೆ ಎಂಬುದಾಗಿ. ಹಾಗಾದ್ರೆ ಇಲ್ಲಿ ಕೂತಿರುವಂತ ನನಗೂ ನಿನಗೂ ಪ್ರತಿಯೊಂದು ಕೊರತೆಗಳು ಇದೆಯೋ ಇಲ್ವಾ? ಇದೆಯೋ ಇಲ್ಲ? ಈಗ ನೋಡ್ರಿ, ಎಜುಕೇಶನ್ ವಿಷಯದಲ್ಲಿ ಆಗಿರ್ಬೋದು, ಎಕ್ಸಾಮ್ ವಿಷಯದಲ್ಲಿ ಆಗಿರ್ಬೋದು, ಕಾಲೇಜ್ ವಿಷಯದಲ್ಲಿ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ಕುಟುಂಬ ಆಗಿರ್ಬೋದು, ಮನೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲಾ ವಿಷಯದಲ್ಲಿ ಏನಾಗಿದೆ, ನಮ್ಮ ಪ್ರತಿಯೊಬ್ಬ ಮಕ್ಕಳಿಗೂ, ದೇವರ ಮಕ್ಕಳಿಗೂ ಒಂದಲ್ಲ ಒಂದು ಕೊರತೆಗಳು ಇದೆ ಅಲ್ವಾ? ಆದ್ರಿಂದಲೇ ಇಲ್ಲಿ ಏನಂತಂದ್ರೆ, ದೇವರು ಅಪೊಸ್ತಲನಾದಂತ ಪೌಲನ ಮುಖಾಂತರವಾಗಿ ಫಿಲಿಪಿಯ ಬರೆದ ಸಭೆಯವರಿಗೆ ದೇವರ ಆತ್ಮನು ಪೌಲನ ಮುಖಾಂತರವಾಗಿ ಮಾತನಾಡುತ್ತಿರುವಂತ ವಿಷಯಗಳಾಗಿದೆ. ಏನಂದ್ರೆ, ನನ್ನ ದೇವರು, ನೋಡ್ರಿ ಇಲ್ಲಿ ಏನಂದ್ರೆ, ನನ್ನ ದೇವರು ನಿನ್ನ ದೇವರು ಏನಂತಂದ್ರೆ, ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ನಿನ್ನ ಎಲ್ಲ ಕೊರತೆನ ದೇವರೇನ್ ಮಾಡ್ತಾನೆ, ನೀಗಿಸುವಂತವನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ಏನ್ ಮಾಡುವಂತನಾಗಿದ್ದಾನೆ, ನೀಗಿಸುವಂತವನಾಗಿದ್ದಾನೆ. ಹಾಗಾದ್ರೆ ನಮಗೆ ಇವತ್ತಿನ ದಿನ ಏನೆಲ್ಲ ಕೊರತೆಗಳಿದೆ, ಯಾವೆಲ್ಲ ಕೊರತೆಗಳ ಮೇಲೆ ಇವತ್ತು ನಾವು ಹಾದು ಹೋಗ್ತಾ ಇದ್ದೇವೆ, ಇವತ್ತು ನಾನಲ್ಲಿ ನಿನ್ನಲ್ಲಿ ಬರಬೇಕು ದೇವರ ಸಮ್ಮುಖದಲ್ಲಿ. ದೇವರೇ, ಇವತ್ತು ನನಗೆ ಸ್ವಾಮಿ ದೇವರೇ ಈ ರೀತಿಯಾದ ಒಂದು ಕೊರತೆಗಳಿದೆ ದೇವರೇ, ನೀನು ಆ ಕೊರತೆಯನ್ನ ನೀಗಿಸ್ಬೇಕು ದೇವರೇ, ಆ ಕೊರತೆಯನ್ನು ದೇವರೇ ನೀನನ್ನ ಏನ್ ಮಾಡ್ಬೇಕು, ಬಿಡಿಸ್ಬೇಕು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ನಮ್ಮ ಪ್ರತಿಯೊಂದು ಕೊರತೆಯನ್ನು ದೇವರು ಏನ್ ಮಾಡ್ತಾರಂತೆ, ನೀಗಿಸುವಂತವರು. ಈಗ ನಮಗೆಲ್ಲ ಕೊರತೆಗಳು ಇದೆಯೋ ಇಲ್ಲವೋ? ನೋಡ್ರಿ, ಮೊದಲಾಗಿ ಆ ದೇವರ ಸಮ್ಮುಖದಲ್ಲಿ ಬರುವಾಗ ಅನೇಕ ವ್ಯಕ್ತಿಗಳ ಕುರಿತು ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿಗಳು ಏನೆಲ್ಲ ಕೊರತೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೇವೆ ಎಂಬುದಾಗಿ ಕೇಳ್ಕೊಳ್ಳುವಾಗ ಅವರು ದೇವರ ಬಳಿ ಕೇಳ್ತಾರೆ, ದೇವರೇ ನನಗೆ ಈ ಕೊರತೆ ಇದೆ ಸ್ವಾಮಿ ದೇವರೇ, ಆ ಕೊರತೆಯನ್ನ ನೀಗಿಸು ಎಂಬುದಾಗಿ ಅವರು ದೇವರ ಬಳಿಯಲ್ಲಿ ಕೇಳಿಕೊಂಡಂತ ವಿಷಯಗಳಾಗಿ. ಹಾಗೆ ಇವತ್ತು ನೀನು ದೇವರ ಬಳಿಯಲ್ಲಿ, ದೇವರೇ ನನಗೆ ಇಂಥ ಕೊರತೆ ಇದೆ ಸ್ವಾಮಿ ದೇವರೇ, ಆ ಕೊರತೆಯನ್ನು ದೇವರೇ ನೀನು ನೀಗಿಸು ಎಂಬುದಾಗಿ ಇವತ್ತು ನೀನು ದೇವರ ಬಳಿಯಲ್ಲಿ ಕೇಳಿದ್ರೆ, ದೇವರು ನಿನ್ನ ಕೊರತೆನ ಏನ್ ಮಾಡ್ತಾ ಇದ್ದಾನೆ, ನೀಗಿಸುವಂತವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಮೊದಲಾಗಿ ಇಲ್ಲಿ ನೋಡ್ರಿ, ದಾವೀದನ ಮಗನಾದಂತ, ನೋಡಿ, ಇಸ್ರಾಯೇಲ ರಾಜನಾದಂತ ದಾವೀದನ ಮಗನಾದಂತ ಸೊಲೊಮೋನನ ವಿಷಯವಾಗಿ ಮೊದಲಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯಾರು ಅರ್ಥ ಆಗ್ತಿದೆಯಾ? ಯಾರು? ದಾವೀದನ ಮಗನಾದಂತ ಸೊಲೊಮೋನ. ಒಂದು ಅರಸರ ಪುಸ್ತಕದಲ್ಲಿ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಕೆಲವು ವಾಕ್ಯ ಭಾಗನ ಓದಿಕೊಳ್ಳೋಣ. ಒಂದು ಅರಸರ ಪುಸ್ತಕ 3ನೇ ಅಧ್ಯಾಯದಲ್ಲಿ ಅಲ್ಲಿ 4ನೇ ವಾಕ್ಯದಿಂದ ಅರಸನಾದ ಸೊಲೊಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಯೋನಿಗೆ ಹೋಗಿ ಅಲ್ಲಿನ ವೇದಿಯ ಮೇಲೆ ನೋಡಿ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ
ನೋಡ್ರಿ ನೋಡ್ರಿ ಅಲ್ಲಿ ದೇವವಾಕ್ಯದ ಬಹಳ ಸ್ಪಷ್ಟವಾಗಿ ದೇವರಾದ ಯೆಹೋವನು ಆ ರಾತ್ರಿಯಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡು ಅವನಿಗೆ ಏನ್ ಹೇಳ್ತಾ ಇದ್ದಾನೆ, ಅವನಿಗೆ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕು ಎಂಬುದಾಗಿ ದೇವರಲ್ಲಿ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ? ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡೋದು.